ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವ ಫೆಬ್ರವರಿ 19ನೇ ತಾರೀಕು ಗುರುವಾರ. ನಾಳೆಯ ಗುರುವಾರದಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಬಾಳನ್ನು ಬೆಳಕು ಮಾಡುತ್ತದೆ, ಕತ್ತಲೆಯಿಂದ ಸಂಪೂರ್ಣವಾಗಿ ಹೊರಗೆ ತರುತ್ತೆ. ಒಟ್ಟಾರೆಯಾಗಿ ಇವರ ಕನಸು ಆಸೆಗಳನ್ನು ನೆರವೇರಿಸಿಕೊಳ್ಳಬಹುದು. ರಾಶಿಗೆ ಸೇರಿದಂತಹ ಜನರಿಗೆ ಈಗ ಒಳ್ಳೆಯ ಗೋಲ್ಡನ್ ಟೈಮ್ ಶುರುವಾಗುತ್ತಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಇನ್ನು ಮುಂದಿನ 15 ದಿನಗಳವರೆಗೆ ಈ ರಾಶಿಯವರಿಗೆ ಸಾಕಷ್ಟು ರೀತಿಯ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಕಷ್ಟಗಳಿಂದ ಪರಿಹಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಗ್ರಹದ ಚಲನೆಯು ಈ ರಾಶಿಯವರಿಗೆ ಹೆಚ್ಚಿನ ಬದಲಾವಣೆ ಮತ್ತು ಮಹತ್ವವನ್ನು ನೀಡಲಾಗುತ್ತಿದೆ. ಫೆಬ್ರವರಿ ತಿಂಗಳು ನಾಳೆಯ ಒಂದು ವಿಶೇಷವಾದ 19ನೇ ತಾರೀಕಿನಿಂದ ಗುರುವಾರದ ಮೂಲಕ ಈ ರಾಶಿಯವರ ಜೀವನದಲ್ಲಿ ಪ್ರಗತಿಯ ಹಾಗೂ ನೆಮ್ಮದಿಯ ಹಾದಿ ದೊರಕುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಗುರುಗ್ರಹವು ತಮ್ಮ ಅಸ್ತಮದ ಅವ್ಯವಸ್ಥೆಯ ಚಲನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ರಾಶಿಯವರಿಗೆ ಆರ್ಥಿಕವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತಾರೆ. ಗುರುಗ್ರಹವು ವಿಶೇಷವಾಗಿ ವ್ಯಾಪಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಬುಧನ ಚಲನೆಯನ್ನು ಬದಲಾಯಿಸಿಕೊಳ್ಳೋದರ ಮೂಲಕ ತಮ್ಮ ಎಲ್ಲ ರಾಶಿ ಚಕ್ರದ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಆರ್ಥಿಕವಾಗಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸಮಯ ಸೂಕ್ತವಾಗಿ ಅದೃಷ್ಟಶಾಲಿಗಳಾಗಿರ್ತದೆ. ಎಲ್ಲ ರೀತಿಯ ಸಮಯದಲ್ಲಿ ತೊಂದರೆಗಳಿಂದ ಹೊರಬರೋಕೆ, ಕಷ್ಟಗಳಿಂದ ಪರಿಹಾರ ಮಾಡಿಕೊಳ್ಳೋಕೆ, ವಿಶೇಷವಾದ ಅಪೂರ್ಣವಾದ ಕೆಲಸಗಳೆಲ್ಲರೂ ಯಶಸ್ವಿಗೊಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಮೇಲಾಧಿಕಾರಿಗಳಿಂದ ಯಾವುದೇ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಆ ಕೆಲಸಗಳು ಈ ಅವಧಿಯಲ್ಲಿ ವೇಗವಾಗಿ ಪೂರ್ಣಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಗುರುಗ್ರಹದ ಶುಭ ಪ್ರಭಾವದಿಂದ ಈ ರಾಶಿಯವರಿಗೆ ಸಣ್ಣ ವ್ಯಾಪಾರ ಅಥವಾ ಯಾವುದೇ ಕೆಲಸ ಮಾಡ್ತಿದ್ರೂ ಕೂಡ ಹಳೆಯ ಗ್ರಾಹಕರಿಂದ ಅತ್ಯುತ್ತಮವಾದ ಬೆಂಬಲ ದೊರಕುತ್ತೆ. ನಿಮ್ಮ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುತ್ತದೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮತೋಲನವನ್ನು ಹೊಂದಿಸಲು, ಸ್ಥಿರವಾದ ಸ್ಥಿತಿಯನ್ನು ತಲುಪಲು ಉತ್ತಮವಾದ ಅವಕಾಶಗಳು ಸಿಗುವಂತೆ ಮಾಡೋದ್ರಿಂದ ಹಳೆಯ ಸಾಲಗಳಿಂದ ಈ ರಾಶಿಯವರು ಒಡೆತಗಳನ್ನು ತಿಂತಾ ಇದ್ರೆ ಅವೆಲ್ಲವೂ ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೀತಾ ಹೋಗುತ್ತೆ. ನಿಮ್ಮ ನಿರ್ಧಾರಗಳಲ್ಲಿ ಅದ್ಭುತವಾದ ಅನುಕೂಲಕರವಾದ ಸಮಯ ಅಂತ ಹೇಳ್ಬೋದು. ಉತ್ತಮವಾದ ಅವಕಾಶ ದೊರೆಯುತ್ತೆ. ಸಾಕಷ್ಟು ಸಂತೋಷವಾಗಿರ್ತೀರಾ. ಕಲೆ, ಡಿಸೈನಿಂಗ್, ಮಾಧ್ಯಮ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಅತ್ಯುತ್ತಮ ಯೋಜನೆಯ ಅವಕಾಶಗಳು ದೊರೆಯುತ್ತದೆ. ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಈ ಅವಧಿ ಈ ರಾಶಿಯವರಿಗೆ ತಮ್ಮ ಮಕ್ಕಳು ಅಥವಾ ಮನೆಯವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯೋದಕ್ಕೆ ವಿಶೇಷವಾದ ಸಮಯ ಸೂಕ್ತವಾಗಿರುತ್ತೆ ಅಂತ ಹೇಳಬಹುದು. ಇದರಿಂದ ನೀವು ಮಾನಸಿಕವಾಗಿ ಹೆಚ್ಚು ಸಂತೋಷವನ್ನು ಹೊಂದುತ್ತೀರಾ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಉತ್ತಮವಾದ ಫಲಿತಾಂಶ ದೊರಕೋದ್ರ ಜೊತೆಗೆ ಕಠಿಣ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭ, ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕೆಲಸದ ಸ್ಥಳದಲ್ಲಿ ಬಹಳ ಸಮಯದಿಂದ ನೀವು ಪಡುತ್ತಿರುವಂತಹ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ಉತ್ತಮವಾದ ಫಲ ದೊರಕುತ್ತದೆ. ಈ ಅವಧಿ ನಿಮಗೆ ದೂರ ಪ್ರಯಾಣದಿಂದ ಕೂಡ ಹೆಚ್ಚಿನ ಲಾಭ ಗಳಿಸಿಕೊಳ್ಳುವಂತಹ ಸಾಧ್ಯತೆಯನ್ನು ಮಾಡಿಕೊಡುತ್ತೆ. ವ್ಯಕ್ತಿತ್ವ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸಿಕೊಳ್ತೀರಾ. ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಾಗುತ್ತೆ. ಉತ್ತಮವಾದ ಹೆಸರು, ನೌಕರಿ, ವ್ಯಕ್ತಿತ್ವ ಎಲ್ಲವನ್ನ ಕಂಡುಕೊಂಡು ನೆಮ್ಮದಿಯ ಜೀವನಕ್ಕೆ ಕಾಲಿಡುವಂತಹ ಅದ್ಭುತವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮಕರ ರಾಶಿ, ಕುಂಭ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.